ವಿಧಾನ ಪರಿಷತ್ ಫೈಟ್ ಬಿಜೆಪಿ ಹಾಗೆ ಜೆಡಿಎಸ್ ನಲ್ಲಿ ಅಡ್ಡ ಮತದಾನ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಡ್ಡ ಮತದಾನ ಏನಾಯಿತು ಸದ್ಯ ಈಗ ರಾಜ್ಯ ಬಿಜೆಪಿ ಹಾಗೆ ಜೆಡಿಎಸ್ ನಲ್ಲಿ ಬಹಳ ದೊಡ್ಡ ತಲ್ಲಣವನ್ನೇ ಸೃಷ್ಟಿ ಮಾಡಿದೆ. ಈ ಕುರಿತಂತೆ ಅಪ್ಡೇಟ್ಸ್ ಬರ್ತಾ ಇದೆ. ಅಡ್ಡ ಶಾಸಕರ ಪತ್ತೆಗೆ ಬಿಜೆಪಿ ಹಾಗೆ ಜೆಡಿಎಸ್ ಇನ್ನಿಲ್ಲದ ಕಸರತ್ತು ನಡೆಸ್ತಾ ಇದೆ. ವಿಧಾನ ಪರಿಷತ್ ಎಲೆಕ್ಷನ್ ಫೈಟ್ ಈಗ ಜೋರಾಗಿರುವಂತದ್ದು. ಬಿಜೆಪಿ ಹಾಗೆ ಜೆಡಿಎಸ್ ನಲ್ಲಿ ಅಡ್ಡ ಮತದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ರಾಜ್ಯ ಬಿಜೆಪಿ ಹಾಗೆ ಜೆಡಿಎಸ್ ನಲ್ಲಿ ಬಹಳ ದೊಡ್ಡ ತಲ್ಲಣವನ್ನೇ ಸೃಷ್ಟಿ ಮಾಡಿದೆ. ಇಲ್ಲಿ ಅಡ್ಡ ಶಾಸಕರ ಪತ್ತೆಗೆ ಈಗ ಬಿಜೆಪಿ ಹಾಗೆ ಜೆಡಿಎಸ್ ನಾಯಕರು ಇನ್ನಿಲ್ಲದ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ನೋಡಿ, ಹೈಕಮಾಂಡ್ಗೆ ದೂರು ನೀಡೋಕೆ ಸದ್ಯ ಬಿವೈ ವಿಜಯೇಂದ್ರ ತೆರಳಿದ್ದಾರೆ. ಸ್ವಪಕ್ಷದವರೇ ಈ ರೀತಿಯಾಗಿ ಅಡಕತ್ತರಿಯಲ್ಲಿ ತಗಲಾಕೊಂಡಿರುವಂತಹ ಒಂದು ಫಾರ್ ದ ಫಸ್ಟ್ ಟೈಮ್ ನಾವು ನೋಡ್ತಾ ಇರುವಂತದ್ದು. ಜೊತೆಗೆ ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣಕ್ಕೂ ಕೂಡ ಸ್ವಪಕ್ಷದವರಲ್ಲೇ ಪರ ವಿರೋಧ ಚರ್ಚೆ ನಡೀತಾ ಇದೆ. ಒಂದ್ ಕಡೆಗೆ ನಾನು ನಮ್ಮ ಶಾಸಕರನ್ನ ಧರ್ಮಸ್ಥಳ ಕರ್ಕೊಂಡು ಹೋಗಿ ಆಣೆ ಪ್ರಮಾಣ ಮಾಡಿಸ್ತೀನಿ, ಜೊತೆಗೆ ಬಿಜೆಪಿ ಪಕ್ಷದ ಸಭೆಯನ್ನು ಧರ್ಮಸ್ಥಳದಲ್ಲೇ ಮಾಡ್ತೀನಿ ಅಂತ ಬಿವೈ ವಿಜಯೇಂದ್ರ ಪಟ್ಟು ಹಿಡಿದಿದ್ರೆ, ಸ್ವಪಕ್ಷದವರೇ ಇಲ್ಲಿ ಪ್ರಹ್ಲಾದ್ ಜೋಶಿಯಿಂದ ಹಿಡಿದು ಸುರೇಶ್ ಕುಮಾರ್ ಎಲ್ಲರೂ ಕೂಡ ಯಾಕೆ ಈ ರೀತಿಯಾದಂತಹ ನಿರ್ಣಯಗಳನ್ನ ಕೈಗೊಳ್ತೀರಿ, ರಾಜಕೀಯದಲ್ಲಿ ಇವೆಲ್ಲ ಸಮಂಜಸವಲ್ಲ ಅನ್ನುವಂತಹ ಕಿವಿ ಮಾತನ್ನು ಕೂಡ ಬಿವೈ ವಿಜಯೇಂದ್ರ ಅವರಿಗೆ ಹೇಳಿರುವಂತದ್ದು. ಹಾಗೆ ಅಡ್ಡ ಮತದಾನ ದೋಸ್ತಿ ಕಂಪನ ಆಗಿದೆ. ಹೈಕಮಾಂಡ್ ಸದ್ಯ ಹೈ ಅಲರ್ಟ್ ಆಗಿದೆ. ಯಾಕೆ ಅಲರ್ಟ್ ಆಗಿದೆ ನೋಡಿ, 2028 ಮೂರು ಪಕ್ಷಕ್ಕೂ ಕೂಡ ಪ್ರತಿಷ್ಠೆಯಾಗಿರುವಂತಹ ಚುನಾವಣೆ. ಈಗೇನೋ ದೋಸ್ತಿ ಬಾಯಿ ಮಾತಲ್ಲಿ ಹೇಳ್ತೀವಿ, ಆದ್ರೆ ಈ ದೋಸ್ತಿ ಪಕ್ಷ ಎಲ್ಲೂ ಕೂಡ ಕೈ ಎತ್ತು ಒಗ್ಗಟ್ಟು ಪ್ರದರ್ಶನ ಮಾಡಿರೋದು ನಾವ್ ಎಲ್ಲೂ ಕೂಡ ನೋಡಿಲ್ಲ. ಇಲ್ಲಿ ಬಿಡದಿ ನಾವು ಒಂದು ಟೌನ್ಶಿಪ್ ವಿಚಾರವನ್ನೇ ತಗೊಳ್ಳೋದಾದ್ರೆ ಅಲ್ಲಿ ಜೆಡಿಎಸ್ ಪ್ರತ್ಯೇಕವಾಗಿ ಪ್ರತಿಭಟನೆ ಮಾಡ್ತಾ ಇದೆ. ಬಿಜೆಪಿ ಏನೋ ಹೆಸರಿಗೆ ಹೋಗ್ಬಿಟ್ಟು ಒಂದಿನ ಪ್ರೊಟೆಸ್ಟ್ ಮಾಡ್ತು. ಇಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿಯ ಉಚ್ಚಾಟಿತ ಶಾಸಕ ಅಲ್ಲಿ ಹೋಗ್ಬಿಟ್ಟು ಒಂದೆರಡು ದಿನ ಕುತ್ಕೊಂಡ್ರು, ಮಾತನಾಡಿದ್ರು. ಆಮೇಲೆ ಈ ಕಡೆ ಬಿವೈ ವಿಜಯೇಂದ್ರ ಒಂದು ಸ್ಟೇಟ್ಮೆಂಟ್ ಕೊಟ್ರು. ಅದಾದ್ಮೇಲೂ ಕಾಣಿಸ್ಲೇ ಇಲ್ಲ. ದೋಸ್ತಿ ಪಕ್ಷ ಹೇಳೋಕೆ ಹೆಸರಿಗೆ ಮಾತ್ರ ಸೀಮಿತ ಆಯ್ತೆ ಹೊರತು ಎಲ್ಲೂ ಕೂಡ ತನ್ನ ದೋಸ್ತಿಯನ್ನ ತೋರಿಸ್ಕೊಳ್ಳುವಲ್ಲಿ ವಿಫಲವಾಗಿದೆ. ಹಾಗಾಗಿ ಸದ್ಯ ಈ 2028 ಚುನಾವಣೆಗೆ ಬಿಜೆಪಿ ಜೆಡಿಎಸ್ ಸ್ವಪಕ್ಷ ಇಂದ ಈಗ ಒಂದೇನು ಕೂಗ್ ಕೇಳಿ ಬರ್ತಾ ಇದೆ. ಸ್ವತಂತ್ರವಾಗಿ ಎಲೆಕ್ಷನ್ಗೆ ಇಳಿತಾರಾ, ಕಣಕ್ಕೆ ಇಳಿತಾರಾ, ರಾಜಕೀಯಕ್ಕೆ ಕಾಣೋದು ಮತ್ತೊಂದು ಕಡೆಗೆ ಪ್ರಶ್ನೆ. ಈ ಕುರಿತಂತೆ ಇನ್ನಷ್ಟು ಬ್ರೇಕಿಂಗ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಸೊ ಇಲ್ಲಿ ಗಮನಿಸ್ತಾ ಇದ್ದೀರಾ, ಅಡ್ಡ ಮತದಾನ ಮಾಡಿದವರ ಮೇಲೆ ಸದ್ಯ ಜೆಡಿಎಸ್ ಹದ್ದಿನ ಕಣ್ಣಿಟ್ಟಿದೆ. ಈ ಕಡೆ ಬಿಜೆಪಿ ಇಂದಲೂ ಕೂಡ ಹದ್ದಿನ ಕಣ್ಣಿಟ್ಟು ಯಾರ 7 ಜನ ಅಡ್ಡ ಮತದಾನ ಮಾಡಿದವರು ಅಂತ ಅವ್ರನ್ನ ಹುಡುಕಾಡದಲ್ಲಿದ್ರೆ, ಮತ್ತೊಂದ್ ಕಡೆಗೆ ಜೆಡಿಎಸ್ ಕೂಡ ಅವ್ರ ಮೇಲೆ ಹದ್ದಿನ ಕಣ್ಣಿಟ್ಟಿರುವಂತದ್ದು. ಸದ್ಯ ಪಕ್ಷ ಬಿಡುವವರಿಗೆ ಬಾಗಿಲು ತೆರೆದಿದೆ. ಧಾರಾಳವಾಗಿ ಹೋಗಿ ಅಂತ ಹೇಳಿ ಎಚ್ ಡಿ ಕುಮಾರಸ್ವಾಮಿ ಹೇಳ್ಬಿಟ್ಟಿದ್ದಾರೆ. ನಿಮ್ಮನ್ನ ತಡೆಯಲ್ಲಪ್ಪ, ಹೋಗೋದಾದ್ರೆ ಆರಾಮಾಗಿ ಹೋಗ್ಬಿಡಿ ಅಂತ ಹೇಳ್ಬಿಟ್ಟು ಎಚ್ ಡಿ ಕುಮಾರಸ್ವಾಮಿ ಅಬ್ಬರಿಸಿದ್ದಾರೆ. ಅಡ್ಡ ಮತದಾನ ಮಾಡಿದ ಶಾಸಕರ ಮೇಲೆ ಕುಮಾರಣ್ಣ ಕೆಂಗಣ್ ಬೀರಿರುವುದು. ನಮ್ಮ ಮೈತ್ರಿಯಲ್ಲಿ ಗೊಂದಲ ಆಗಬಾರದು, ಅಮಿತ್ ಶಾ ಹೇಳಿರುವಂತಹ ಮಾತಿದು. ನಮ್ಮ ಮೈತ್ರಿಯಲ್ಲಿ ಯಾವುದೇ ಕಾರಣಕ್ಕೂ ಗೊಂದಲ ಆಗಬಾರ್ದು ಅಂತ. ನೋಡಿ, ಇಲ್ಲಿ ಬಹಳ ತಮಾಷೆ ವಿಚಾರ ಏನಂತ ಅಂದ್ರೆ, ರಾಜ್ಯ ರಾಜಕೀಯದಲ್ಲಿ ದೋಸ್ತಿ ಅನ್ನುವ ಪಕ್ಷ ಹೆಸರಿಗೆ ಮಾತ್ರ ಇದೆ. ರಾಷ್ಟ್ರ ರಾಜಕಾರಣದಲ್ಲಿ ನೋಡಿ, ನಮ್ಮ ಮೈತ್ರಿಯಲ್ಲಿ ಗೊಂದಲನೇ ಆಗಬಾರ್ದು ಅಂತ ಹೇಳಿ ಅಮಿತ್ ಶಾ ಹೇಳ್ತಾ ಇದ್ದಾರೆ. ಇಲ್ಲಿ ಅಡ್ಡ ಶಾಸಕರಿಗೆ ಪರೋಕ್ಷವಾಗಿ ಅಭಯ ನೀಡಿದ್ರ ಹಾಗಿದ್ರೆ ಡಿ ಕೆ ಶಿವಕುಮಾರ್. ನೋಡಿ, ಇಲ್ಲಿ ಕ್ರಾಸ್ ವೋಟಿಂಗ್ ಮಾಡಿಸಿರೋದು ಡಿ ಕೆ ಶಿವಕುಮಾರ್. ಅವರಿಗೆ ಆಮಿಷವನ್ನ ಒಡ್ಡಿ ದುಡ್ಡನ್ನ ಕೊಟ್ಟು, ಜೊತೆಗೆ ನಿಮ್ಮ ಊರಿನ ಅಭಿವೃದ್ಧಿಗೆ ಬೇಕಾದಂತಹ ದುಡ್ಡೇನಿದೆ, ಅದಕ್ಕೆ ಏನೆಲ್ಲ ಯೋಜನೆಗಳಿಗೆ ಸಹಾಯ ಆಗಬೇಕು ಅದನ್ನ ನಾನ್ ಮಾಡ್ತೀನಿ ಎಂಬಂತ ನಿಟ್ಟಿನಲ್ಲಿ ಆಮಿಷಗಳನ್ನ ಒಡ್ಡಿ ಇಲ್ಲಿ ಅಡ್ಡ ಮತದಾನ ಮಾಡಿಸಿದ್ದಾರೆ ಅನ್ನುವಂತಹ ಮಾತು ಕೇಳಿ ಬರ್ತಾ ಇರೋದು. ಜೊತೆಗೆ ಈಗ ಅಡ್ಡ ಮತದಾನ ಆಗಿರೋದ್ರಿಂದ ಎಚ್ ಡಿ ಕೆ ಬಹಳ ಸಿಟ್ಟಾಗ್ಬಿಟ್ಟಿದ್ದಾರೆ. ನೀವು ಅಡ್ಡ ಮತದಾನ ಮಾಡಿ ಈ ರೀತಿ ಪಕ್ಷಕ್ಕೆ ಮುಜುಗರವನ್ನ ತಂದಿಡ್ಬೇಡಿ, ಪಕ್ಷ ಬಿಟ್ಟು ಹೋಗ್ತೀರಾ, ಧಾರಾಳವಾಗಿ ಹೋಗಿ, ನಿಮಗೆ ಯಾವತ್ತೂ ಗೇಟ್ ಓಪನ್ ಇರುತ್ತೆ ಎಂಬಂತ ನಿಟ್ಟಿನಲ್ಲಿ ಸದ್ಯ ಎಚ್ ಡಿ ಕುಮಾರಸ್ವಾಮಿ ಬಹಳ ಸಿಟ್ಟಾಗಿ ಕ್ರಾಸ್ ವೋಟಿಂಗ್ ಮಾಡಿದಂತ 7 ಶಾಸಕರ ಮೇಲೆ ಸಿಟ್ಟಾಗಿದ್ದಾರೆ. ಮತ್ತೊಂದು ಕಡೆಗೆ ಅಮಿತ್ ಶಾ ಕಿವಿ ಮಾತು ಹೇಳಿದ್ದಾರೆ. ನೋಡಿ, ಶಾಸಕರು ಈ ರೀತಿ ಕ್ರಾಸ್ ವೋಟಿಂಗ್ ಮಾಡೋದು ಪಕ್ಷಕ್ಕೆ ಹೊಡೆತ ಬೀಳುತ್ತೆ, ಎಸ್ಪೆಷಲಿ ದೋಸ್ತಿ ಪಕ್ಷಕ್ಕೆ ಹೊಡೆತ ಬೀಳುತ್ತೆ. ನಾವು ಮುಂದಿನ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ನ ಬೀಟ್ ಮಾಡಬೇಕು, ಕಾಂಗ್ರೆಸ್ನ ವಿರುದ್ಧ ನಾವು ಮೈತ್ರಿಯಾಗಿ ಮತ್ತೆ ಸಮರ ಸಾರಬೇಕು ಎಂಬಂತ ನಿಟ್ಟಿನಲ್ಲಿ ಕಿವಿ ಮಾತನ್ನ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಆಲ್ರೆಡಿ ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೋಗಿ ಬಿಜೆಪಿ ರಾಷ್ಟ್ರಾಧ್ಯಕ್ಷ ನಿತಿನ್ ಅವರನ್ನು ಕೂಡ ಭೇಟಿ ಮಾಡ್ತಾರೆ, ಮಾತುಕತೆ ಮಾಡ್ತಾರೆ. ಈ ಕ್ರಾಸ್ ವೋಟಿಂಗ್ ಕುರಿತಂತೆ ಯಾರ ಶಾಸಕರು ಎಲ್ಲ ನಿಟ್ಟಿನಲ್ಲೂ ಚರ್ಚೆಯಾಗುತ್ತೆ. ಜೊತೆಗೆ ಶಾಸಕರಿಗೆ ಏನಾದರೂ ಅಶಿಸ್ತು ಎಂಬಂತ ನಿಟ್ಟಿನಲ್ಲಿ ಏನಾದರೂ ಕ್ರಮ ತೆಗೆದುಕೊಳ್ತಾರಾ, ಈ ಎಲ್ಲ ಆಯಾಮದಲ್ಲೂ ಕೂಡ ಬಹಳ ಇವತ್ತು ಗಂಭೀರ ಚರ್ಚೆ ನಡೀತಾ ಇರುವಂಥದ್ದು. ರಾಜ್ಯ ರಾಜಕಾರಣ, ಜೊತೆಗೆ ಬಿಡದಿ ಟೌನ್ಶಿಪ್, ಜೊತೆಗೆ ಈ ಕ್ರಾಸ್ ವೋಟಿಂಗು, ಈ ಶಾಸಕರು ಎಲ್ಲ ಆಯಾಮದಲ್ಲೂ ಕೂಡ ಇವತ್ತು ದೆಹಲಿಯಲ್ಲಿ ಚರ್ಚೆ ನಡೀತಾ ಇದೆ. ಸದ್ಯ ಬಿವೈ ವಿಜಯೇಂದ್ರ ಹಾಗೆ ಆರ್ ಅಶೋಕ್ ಮೇಲೆ ಬಹಳ ಪ್ರೆಷರ್ ಬಿದ್ದಿರುವಂತದ್ದು. ಕ್ರಾಸ್ ವೋಟಿಂಗ್ ಆದ ತಕ್ಷಣ ಇಮಿಡಿಯೇಟ್ ಆಗಿ ಆರ್ ಅಶೋಕ್ ಹಾಗೆ ಬಿವೈ ವಿಜಯೇಂದ್ರ ಅವರಿಗೆ ಹೈಕಮಾಂಡ್ ನಿಂದ ಬುಲಾವ್ ಬಂತು. ಇಮಿಡಿಯೇಟ್ ಇವತ್ತು ಬೆಳಗ್ಗೆ ಇಬ್ರು ಕೂಡ ಹೋಗಿದ್ದಾರೆ. ಸೊ ಹಾಗಾಗಿ ಹೈಕಮಾಂಡ್ ಬಹಳ ದೊಡ್ಡ ಮಟ್ಟದಲ್ಲಿ ಚಾಟಿ ಬೀಸುವಂತ ಸಾಧ್ಯತೆ ಕೂಡ ಇದೆ. ನಿಮ್ಮ ಪಕ್ಷದಲ್ಲೇ ಇಟ್ಕೊಂಡು ನಿಮ್ಮ ಪಕ್ಷದ ಶಾಸಕರೇ ಕ್ರಾಸ್ ವೋಟಿಂಗ್ ಮಾಡೋದಕ್ಕೆ ಹೇಗೆ ಸಾಧ್ಯ ಆಯ್ತು ಅಂದ್ರೆ, ನೀವು ಶಾಸಕರನ್ನ ಹತೋಟಿಯಲ್ಲಿ ಇಟ್ಕೊಂಡಿಲ್ಲ, ಶಾಸಕರನ್ನ ಕೈ ಬಿಟ್ಬಿಟ್ಟಿದ್ದೀರಾ, ಬೇರೆಯವರ ಆಮಿಷ ಒಡ್ಡಿದ್ರು ಕೂಡ ಅವ್ರ ಪಕ್ಷಕ್ಕೆ ದ್ರೋಹ ಬಗ್ದಿದ್ದಾರೆ ಅಂತ ಅಂದ್ರೆ, ನೀವು ಯಾವ ತರದ
ಪಕ್ಷ ಸಂಘಟನೆ ಮಾಡಿದೀರಾ ರಾಜ್ಯದಲ್ಲಿ, ಈ ಎಲ್ಲ ಆಯಾಮದಲ್ಲೂ ಕೂಡ ಇವತ್ತು ಹೈಕಮಾಂಡ್ ಪ್ರಶ್ನೆ ಕೇಳುವಂತ ಸಾಧ್ಯತೆ ಇದೆ. ಇದಕ್ಕೆ ವೈ ವಿಜಯೇಂದ್ರ ಆಗ್ಲಿ, ಆರ್ ಅಶೋಕ್ ಆಗ್ಲಿ ಯಾವ ರೀತಿಯ ಉತ್ತರ ಕೊಡ್ತಾರೆ, ಜೊತೆಗೆ ಇದು ಎಲ್ಲಿ ಹೋಗಿ ನಿಲ್ಲುತ್ತೆ ಅನ್ನೋದು ಸದ್ಯ ಕಾದ್ ನೋಡ್ಬೇಕಾಗಿರುವಂತ ವಿಚಾರ.